ಸ್ಕ್ರೀನ್ ಕಾಣಿಸುತ್ತಲ್ಲ ಸರ್? ಎಸ್ ಮ್ಯಾಮ್. ಓಕೆ. ಸೊ ಇವಾಗ ಸಮ್ಟೈಮ್ಸ್ ಹೆವಿ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡ್ತಾರೆ ಅಂದ್ರೆ, ಸೊ ಆ ಟೈಮು ಈ ತರ ಪ್ರೀಕಾಸ್ಟ್ ಸ್ಟ್ರಕ್ಚರ್ ಪ್ರಿಫರ್ ಮಾಡ್ತಾರೆ. ಸೊ ಬಿಕಾಸ್ ಏನಕ್ಕೆ ಅಂದ್ರೆ, ಸೊ ಅದ್ರಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ. ಸಮ್ಟೈಮ್ಸ್ ಏನಾದ್ರು ಪೊಲಿಟಿಕಲ್ ಇಶ್ಯೂ ಇಂದ ಕನ್ಸ್ಟ್ರಕ್ಷನ್ ಅರ್ಧದಲ್ಲೇ ನಿಲ್ಲಿಸ್ತಾರೆ ಅಂದ್ರೆ, ಸೊ ಇವಾಗ ಕ್ಯಾಸ್ಟ್ ಇನ್ಸಿಟು ಮಾಡ್ತಿದ್ದಾರೆ ಅಂದ್ರೆ, ಸೊ ಅರ್ಧ ಕಂಪ್ಲೀಟ್ ಆಗಿರುತ್ತೆ, ಮಧ್ಯದಲ್ಲೇ ಸಮ್ ಪೊಲಿಟಿಕಲ್ ಇಶ್ಯೂ ಅಂದ್ರೆ ಸ್ಟಾಪ್ ಆಗೋಯ್ತು ಅಂದ್ರೆ, ಸೊ ಮಾಡಿದೆಲ್ಲಾನು ಸ್ವಲ್ಪ ವೇಸ್ಟ್ ಆಗ್ಬಿಡುತ್ತೆ. ಓಕೆ. ಸೊ ಅದರಿಂದ ಈ ತರ ಪ್ರೀಕಾಸ್ಟ್ ಇದ್ರೆ ಸಮ್ಟೈಮ್ಸ್ ಮಧ್ಯದಲ್ಲೇ ಸ್ಟಾಪ್ ಮಾಡ್ತಾರೆ ಅಂದ್ರೆ, ಅದೆಲ್ಲ ಜಸ್ಟ್ ಡಿಸ್ಮಾಂಟಲ್ ಮಾಡ್ಕೊಂಡು ನೀವು ಬೇರೆ ಕಡೆ ತಗೊಂಡೋಗಿ ತಿರ್ಗಾ ಇಟ್ಟು ಫಿಟ್ ಮಾಡ್ಕೋಬಹುದು. ಸೊ ಅದು ಒಂದು ಅಡ್ವಾಂಟೇಜ್ ಇದೆ. ಓಕೆ. ಸೊ ಅದಕ್ಕೋಸ್ಕರ ಸಮ್ಟೈಮ್ಸ್ ಕ್ಲೈಂಟ್ ಪ್ರೀಕಾಸ್ಟ್ ಸ್ಟ್ರಕ್ಚರ್ ನ ಪ್ರಿಫರ್ ಮಾಡ್ತಾರೆ. ಓಕೆ. ಅಂಡ್ ಸಮ್ಟೈಮ್ಸ್ ಬಿಸ್ನೆಸ್ ಪೀಪಲ್ ಪ್ರೀಕಾಸ್ಟ್ ಸ್ಟ್ರಕ್ಚರ್ ಪ್ರಿಫರ್ ಮಾಡೋರು, ಬಿಕಾಸ್ ಕನ್ಸ್ಟ್ರಕ್ಷನ್ ಟೈಮ್ ಕಡಿಮೆ. ಓಕೆ. ಸೊ ಅವ್ರುಗಳು ಬೇಗ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿ ಫಾಸ್ಟ್ ಆಗಿ ಅವರು ಬಿಸ್ನೆಸ್ ಶುರು ಮಾಡ್ಬೋದು ಅಂಬಕ್ಕೋಸ್ಕರ ಸಮ್ಟೈಮ್ಸ್ ಇದು ಪ್ರೀಕಾಸ್ಟ್ ಪ್ರಿಫರ್ ಮಾಡೋರು. ಓಕೆ. ಸೊ ಇದೆಲ್ಲ ಇಟ್ಸ್ ಲೆಫ್ಟ್ ಟು ದಿ ಕ್ಲೈಂಟ್ ಚಾಯ್ಸ್. ಓಕೆ. ಸಮ್ಟೈಮ್ಸ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗೆ ಬೇಕಾಗಿರಲ್ಲ, ಬಿಕಾಸ್ ಅದು ಕನ್ಸ್ಟ್ರಕ್ಷನ್ ಟೈಮ್ ಜಾಸ್ತಿ ಇದ್ರೂ ಏನು ಪ್ರಾಬ್ಲಮ್ ಇರಲ್ಲ. ಸೊ ಅವ್ರಿಗೆ ಕಾಸ್ಟ್ ಮೋರ್ ಪ್ರಯಾರಿಟಿ ಇರುತ್ತೆ. ಓಕೆ. ಸೊ ಅಗೇನ್ ಅದು ಲೆಫ್ಟ್ ಟು ದಿ ಕ್ಲೈಂಟ್ ಚಾಯ್ಸ್. ಸೊ ಇದೇ ಬಂದು ಡಿಫರೆನ್ಸ್. ಸೊ ಡಿಫರೆನ್ಸ್ ಬಿಟ್ವೀನ್ ಕ್ಯಾಸ್ಟ್ ಇನ್ಸಿಟು ಪ್ರೀಕಾಸ್ಟ್ ಅಲ್ಲಿ, ಕ್ಯಾಸ್ಟ್ ಇನ್ಸಿಟು ಅಂದ್ರೆ ಕಾಸ್ಟ್ ಇಸ್ ಲೆಸ್ ಬಟ್ ಟೈಮ್ ಇಸ್ ಮೋರ್. ಪ್ರೀಕಾಸ್ಟ್ ಅಲ್ಲಿ ಕಾಸ್ಟ್ ಇಸ್ ಮೋರ್ ಬಟ್ ಟೈಮ್ ಇಸ್ ಲೆಸ್. ಓಕೆ. ಓಕೆ. ಸೊ ಇವಾಗ ನೆಕ್ಸ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ಸ್ ಹೆಂಗ ಕನೆಕ್ಟ್ ಆಗಿರುತ್ತೆ, ಒಂದೊಂದು ಮೆಂಬರ್ ಜೊತೆನು ಹೆಂಗ್ ಕನೆಕ್ಟ್ ಆಗಿರುತ್ತೆ. ಸೊ RCC ಇಲ್ಲಿ ನೋಡೋಣ ಅಂಡ್ ಸ್ಟೀಲ್ ಸ್ಟ್ರಕ್ಚರ್ಸ್ ಅಲ್ಲಿ ನೋಡೋಣ. ಓಕೆ. ಸೊ ಫಸ್ಟ್ ಫಿಕ್ಸೆಡ್ ಜಾಯಿಂಟ್. ಸೊ ಫಿಕ್ಸೆಡ್ ಜಾಯಿಂಟ್ RCC ಇಲ್ಲಿ ಹೆಂಗ್ ಕನೆಕ್ಟ್ ಆಗಿರುತ್ತೆ, ಫಿಕ್ಸೆಡ್ ಅಂಡ್ ಸ್ಟೀಲ್ ಸ್ಟ್ರಕ್ಚರ್ಸ್ ಅಲ್ಲಿ, ಸಾರಿ RCC ಅಂಡ್ ಸ್ಟೀಲ್ ಸ್ಟ್ರಕ್ಚರ್ ಅಲ್ಲಿ ಫಿಕ್ಸೆಡ್ ಜಾಯಿಂಟ್ ಫಸ್ಟ್ ಸ್ಲ್ಯಾಬ್ ಟು ಬೀಮ್ ಕನೆಕ್ಷನ್. ಸೊ ಈ ತರ ಒಂದೊಂದ ನೋಡೋಣ. ಸ್ಲ್ಯಾಬ್ ಟು ಬೀಮ್ ಕನೆಕ್ಷನ್, beam to column, column to pedestal, pedestal to footing. So one by one ನೋಡೋಣ. First slab to beam connection. It's a fixed connection in RCC structure. So ಇದು ಸ್ಲ್ಯಾಬ್ beam ಜೊತೆ ಕನೆಕ್ಟ್ ಆಗಿರುತ್ತೆ ಈ ತರ. ಸೊ ಇದು ಸ್ಲ್ಯಾಬ್ ಅಂಡ್ ಇದು beam. ಸೊ ಸ್ಲ್ಯಾಬ್ reinforcement ಇಲ್ಲಿದೆ, main reinforcement. ಇದು beam reinforcement. main bar and stirrups. ಓಕೆ. ಈ ತರ reinforcement ಇರುತ್ತೆ beamದು. ಇವಾಗ ಈ ಜಾಯಿಂಟ್ ಅದಾದ ಸ್ಲ್ಯಾಬ್ ಟು ಬೀಮ್ ಕನೆಕ್ಷನ್. ಸೊ ಇಲ್ಲಿ ಜಾಯಿನ್ ಆಗುತ್ತೆ ಸ್ಲ್ಯಾಬ್ ಅಂಡ್ ಬೀಮ್. ಸೊ ಈ ಕನೆಕ್ಷನ್ ನ, ಈ ಜಾಯಿಂಟ್ ನ ಫಿಕ್ಸೆಡ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಈ ಸ್ಲ್ಯಾಬ್ ರಿಇನ್ಫೋರ್ಸ್ಮೆಂಟ್ ನ ಬೀಮ್ ಒಳಗಡೆ ಇನ್ಸರ್ಟ್ ಮಾಡ್ಬೇಕು. ಸೊ ಮೇನ್ ರಿಇನ್ಫೋರ್ಸ್ಮೆಂಟ್ ಇದೆಲ್ಲ, ಸ್ಲ್ಯಾಬ್ ಒಳಗಡೆ ಮೇನ್ ರಿಇನ್ಫೋರ್ಸ್ಮೆಂಟ್ ನ ಈ ಬೀಮ್ ಒಳಗೆ ಇನ್ಸರ್ಟ್ ಮಾಡ್ಬೇಕು. ಸೊ ಎಷ್ಟು ಲೆಂತ್ ಗೆ ಇನ್ಸರ್ಟ್ ಮಾಡೋದು, ಸೊ ಅದು ಡೆವಲಪ್ಮೆಂಟ್ ಲೆಂತ್. ಓಕೆ. ಡೆವಲಪ್ಮೆಂಟ್ ಲೆಂತ್ ಅಂತ ಇದೆ. ಸೊ LD ಅಂತ ಡಿನೋಟ್ ಮಾಡ್ತೀವಿ. ಸೊ LD ಕ್ಯಾಲ್ಕುಲೇಟ್ ಮಾಡಕ ಒಂದು ಫಾರ್ಮುಲಾ ಇದೆ. Phi sigma S by 4 tau BD. ಓಕೆ. ಸೊ phi ಅಂದ್ರೆ ಡಯಾಮೀಟರ್ ಆಫ್ ಬಾರ್. ಸೊ ಯಾವ ರಿಇನ್ಫೋರ್ಸ್ಮೆಂಟ್ ಇನ್ಸರ್ಟ್ ಮಾಡ್ತಿರೋ ಅದರ ಡಯಾಮೀಟರ್. ಸೊ ಈ ಸ್ಲ್ಯಾಬ್ ರಿಇನ್ಫೋರ್ಸ್ಮೆಂಟ್ ಇನ್ಸರ್ಟ್ ಮಾಡ್ತೀರಾ, ಸೊ ಸ್ಲ್ಯಾಬ್ ಒಳಗೆ ಡಯಾಮೀಟರ್ ಆಫ್ ದಿ ಬಾರ್. ಓಕೆ. ಸಿಗ್ಮಾ ಎಸ್ ಹಂಗಂದ್ರೆ ಸ್ಟ್ರೆಸ್ ಇನ್ ಸ್ಟೀಲ್. ಸೊ ಸ್ಟ್ರೆಸ್ ಇನ್ ಸ್ಟೀಲ್ ಬಂದ್ರೆ ಇಟ್ ಡಿಪೆಂಡ್ಸ್ ಆನ್ ಗ್ರೇಡ್ ಆಫ್ ದಿ ಸ್ಟೀಲ್. ಇವಾಗ 4 and 5 ಸ್ಟೀಲ್ ಯೂಸ್ ಮಾಡ್ತೀರಿ, 4 and 5 ಗ್ರೇಡ್ ಸ್ಟೀಲ್ ಯೂಸ್ ಮಾಡ್ತೀರಿ ಅಂದ್ರೆ, ಸೊ ಸ್ಟ್ರೆಸ್ ಸಿಗ್ಮಾ ಎಸ್ ವ್ಯಾಲ್ಯೂ 4 and 5 ನ್ಯೂಟನ್ ಪರ್ mm². ಓಕೆ. ಇದು ಗ್ರೇಡ್ ಆಫ್ ಸ್ಟೀಲ್. ಟೌ BD ಎಂಬುದು ಬಾಂಡ್ ಸ್ಟ್ರೆಸ್. ಸೊ ಬಾಂಡ್ ಸ್ಟ್ರೆಸ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿರ್ತಾರೆ.
ಸೊ ಈ ಫಾರ್ಮುಲಾ IS 456 ಇದೆ ಕ್ಲಾಸ್ 26.2.1. ಸೊ ಬಾಂಡ್ ಸ್ಟ್ರೆಸ್ ವ್ಯಾಲ್ಯೂ ಇಲ್ಲೇ ಇದೇ ಸೆಕ್ಷನ್ ಕೆಳಗಡೆ ಟೇಬಲ್ ಅಲ್ಲಿ ಇರುತ್ತೆ. ಸೊ ಡಿಸೈನ್ ಬಾಂಡ್ ಸ್ಟ್ರೆಸ್ ಇನ್ ಲಿಮಿಟ್ ಸ್ಟೇಟ್ ಮೆಥಡ್. ಇದು ಲಿಮಿಟ್ ಸ್ಟೇಟ್ ಮೆಥಡ್ ಆದ್ರೆ ಬಾಂಡ್ ಸ್ಟ್ರೆಸ್ ವ್ಯಾಲ್ಯೂಸ್ ಇಲ್ಲಿ ಇರುತ್ತೆ. ಓಕೆ, ಸೊ ಗ್ರೇಡ್ ಡಿಪೆಂಡಿಂಗ್ ಆನ್ ಗ್ರೇಡ್ ಬಾಂಡ್ ಸ್ಟ್ರೆಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ M20 ಅಂದ್ರೆ ಇದು, M25 ಅಂದ್ರೆ ಈ ವ್ಯಾಲ್ಯೂ. ಸೊ ಅದರಲ್ಲೂ ಪ್ಲೇನ್ ಬಾರ್ಸ್ ಸೆಪರೇಟ್, ಡಿಫಾರ್ಮ್ಡ್ ಬಾರ್ಸ್ ಸೆಪರೇಟ್. ಸೊ ಪ್ಲೇನ್ ಬಾರ್ಸ್ ಅಂದ್ರೆ Fe250 ಅದೆಲ್ಲ ಬರುತ್ತೆ. ಓಕೆ, ಪ್ಲೇನ್ ಬಾರ್ಸ್. ಡಿಫಾರ್ಮ್ಡ್ ಬಾರ್ಸ್ Fe4 and 5, Fe500, 5 and 550. ಸೊ ಅದೆಲ್ಲ ಡಿಫಾರ್ಮ್ ಬಾರ್ಸ್. ಸೊ ಡಿಫಾರ್ಮ್ ಬಾರ್ಸ್ ಆದ್ರೆ ಈ ವ್ಯಾಲ್ಯೂಸ್ ತಗೊಳ್ಳಿ, ಪ್ಲೇನ್ ಬಾರ್ಸ್ ಆದ್ರೆ ಈ ವ್ಯಾಲ್ಯೂಸ್, ಡಿಪೆಂಡಿಂಗ್ ಆನ್ ಗ್ರೇಡ್ ಆಫ್ ಕಾಂಕ್ರೀಟ್. ಸೊ ಇವಾಗ M25 ಗ್ರೇಡ್ ಯೂಸ್ ಮಾಡ್ತೀನಿ, ಇದು ವ್ಯಾಲ್ಯೂ. ಸೊ ಆ ಥರ. ಸೊ ಫಸ್ಟ್ ಟೇಬಲ್ ಇದು ಲಿಮಿಟ್ ಸ್ಟೇಟ್ ಮೆಥಡ್ ಡಿಸೈನ್ ಅಂದ್ರೆ ಇದು ತಗೊಳ್ಳಿ. ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಅಲ್ಲಿ ಡಿಸೈನ್ ಮಾಡ್ತೀರಿ ಅಂದ್ರೆ ಈ ವ್ಯಾಲ್ಯೂಸ್ ತಗೋಬೇಕು. ಓಕೆ, ಸೊ ಇದು ತಗೊಂಡು ಇದರಲ್ಲಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ರೆ ಡೆವಲಪ್ಮೆಂಟ್ ಲೆಂತ್ ಸಿಗತ್ತೆ. ಸೊ ಅಷ್ಟು ಲೆಂತ್ಗೆ ನೀವು ಇಲ್ಲಿ ಪ್ರೊವೈಡ್ ಮಾಡಬೇಕು. ಸೊ ಅದಾದ್ರೆ ಫೇಸ್ಲಿಂದ ಮೆಷರ್ ಮಾಡ್ಕೋಬೇಕು. ಫೇಸ್ ಇದೆ, ಫೇಸ್ ಅಂದ್ರೆ ಎಲ್ಲಿ ಸ್ಲ್ಯಾಬ್ ಅಂಡ್ ಬೀಮ್ ಮೀಟ್ ಆಗುತ್ತೋ, ಸೊ ಆ ಜಂಕ್ಷನ್ ಪಾಯಿಂಟ್. ಓಕೆ, ಸ್ಲ್ಯಾಬ್ ಎಂಡ್ ಆಗಿ ಬೀಮ್ ಬರುತ್ತೆ. ಸೊ ಆ ಜಂಕ್ಷನ್ ಪಾಯಿಂಟ್, ಸ್ಲ್ಯಾಬ್ ಅಂಡ್ ಬೀಮ್ ಎಲ್ಲಿ ಮೀಟ್ ಆಗುತ್ತೋ ಆ ಜಂಕ್ಷನ್ ಪಾಯಿಂಟ್ ನ ಫೇಸ್ ಅಂತ ಹೇಳ್ತೀವಿ. ಸೊ ಫೇಸ್ ಇಂದ ಇಲ್ಲಿಂದ ಡೆವಲಪ್ಮೆಂಟ್ ಲೆಂತ್ ಎಷ್ಟು ವ್ಯಾಲ್ಯೂ ಬರುತ್ತೋ ಅಷ್ಟು ಪ್ರೊವೈಡ್ ಮಾಡಬೇಕು. ಒಂದು 300 mm ಬರುತ್ತೆ ಅಂದ್ರೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಸೊ ಈ ಫೇಸ್ ಇಂದ ಎಕ್ಸಾಕ್ಟ್ 300 mm ಡಿಸ್ಟೆನ್ಸ್ಗೆ ಈ ಮೇನ್ ರಿನ್ಫೋರ್ಸ್ಮೆಂಟ್ ಇದು ಒಳಗಡೆ ಎಕ್ಸ್ಟೆಂಡ್ ಮಾಡಬೇಕು. ಓಕೆ, ಸೊ ಈ ಲೆಂತ್ನೇ ನಾವು ಡೆವಲಪ್ಮೆಂಟ್ ಲೆಂತ್ ಅಂತ ಹೇಳ್ತೀವಿ, LD. ಓಕೆ, ಸೊ ಈಗ ಕ್ಯಾಲ್ಕುಲೇಟ್ ಮಾಡಿ ನೀವು ಪ್ರೊವೈಡ್ ಮಾಡ್ಬೋದು. ಅದರ್ವೈಸ್ ಜನರಲಿ ಇನ್ನು ಕನ್ಸಲ್ಟೆನ್ಸಿಲಿ ಏನ್ ತಗೋತೀವಿ ಅಂದ್ರೆ, ಎಷ್ಟು ತಗೋತೀವಿ ಅಂದ್ರೆ 50 times ದಿ ಡಯಾಮೀಟರ್ ಅಂತ ತಗೋತೀವಿ ಜನರಲ್ ಆಗಿ. ಓಕೆ, 50 times ದಿ ಡಯಾಮೀಟರ್ ಆಫ್ ದಿ ಬಾರ್. ಸೊ 50 ಇಂಟು ಇವಾಗ ಸ್ಲ್ಯಾಬ್ ಬೋರ್ಡ್ ರಿಇನ್ಫೋರ್ಸ್ಮೆಂಟ್ 10 mm ಡಯಾಮೀಟರ್ ಪ್ರೊವೈಡ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ 10 mm ಡಯಾಮೀಟರ್ ಅಂದ್ರೆ, ಸೊ ಡೆವಲಪ್ಮೆಂಟ್ ಲೆಂತ್ ಹಿಂಗೆ ಕ್ಯಾಲ್ಕುಲೇಟ್ ಮಾಡಿ 50 ಇಂಟು 10 ಡಯಾಮೀಟರ್ ಆಫ್ ದಿ ಬಾರ್. ಸೊ 500 mm ಗೆ ಇನ್ಸರ್ಟ್ ಮಾಡಬೇಕು. ಸೊ ಜನರಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 50 times ಡಯಾಮೀಟರ್ ಅಂತ ತಗೊಂಡ್ಬಿಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಸ್ಟೀಲ್ ಸ್ಟ್ರಕ್ಚರ್ ಅಲ್ಲಿ ಸೇಮ್ ಕನೆಕ್ಷನ್. ಸ್ಟೀಲ್ ಸ್ಟ್ರಕ್ಚರ್ ಅಲ್ಲಿ ಸ್ಲ್ಯಾಬ್ ಅಂತ ಹೇಳಲ್ಲ, ಅದನ್ನ ಡೆಕ್ ಪ್ಲೇಟ್ ಅಂತ ಕರಿತೀವಿ. ಡೆಕ್ ಪ್ಲೇಟ್ ಟು ಬೀಮ್ ಕನೆಕ್ಷನ್. ಸೊ ಇದು ಡೆಕ್ ಪ್ಲೇಟ್. ಸೊ ಇಲ್ಲಿ ಬೀಮ್ ಕನೆಕ್ಟ್ ಮಾಡಿದೀವಿ, ಕೆಳಗಡೆ ಬೀಮ್ ಇದೆ. ಸೊ ಈ ಡೆಕ್ ಪ್ಲೇಟ್ ಟು ಬೀಮ್ ನ ಫಿಕ್ಸರ್ ಕನೆಕ್ಷನ್ ಮಾಡಬೇಕು ಅಂದ್ರೆ, ಸೊ ಅದಕ್ಕೆ ನೀವು ಬೋಲ್ಟ್ ಯೂಸ್ ಮಾಡ್ಬೋದು ಆರ್ ವೆಲ್ಡಿಂಗು ಮಾಡ್ಬೋದು. ಓಕೆ, ಸೊ ಇವಾಗ ಬೋಲ್ಟ್ ಕನೆಕ್ಷನ್ ಕೊಡ್ತೀರಿ ಅಂದ್ರೆ, ಸೊ ಎಂಟೈರ್ ಥಿಂಗ್ ಕನೆಕ್ಟ್ ಮಾಡಬೇಕು. ಸರಿ, ಈ ಟಾಪ್ ಫ್ಲಾಂಜ್ ನ ಸ್ಲ್ಯಾಬ್ ಜೊತೆ, ಅದ ಡೆಕ್ ಪ್ಲೇಟ್ ಜೊತೆ ಕನೆಕ್ಟ್ ಮಾಡಬೇಕು ಫಸ್ಟ್. ಸೊ ಇಲ್ಲಿ ಬೋಲ್ಟ್ ಕೊಡ್ತಾರೆ, ಬೋಲ್ಟೆಡ್ ಕನೆಕ್ಷನ್ ಇಲ್ಲಿ. ಸೊ ಇಲ್ಲಿ ಹೋಲ್ಡ್ ಮಾಡಿ ಬೋಲ್ಟ್ ಮಾಡ್ತಾರೆ. ಓಕೆ, ಸೊ ಇವಾಗ ಇದ್ರ ಜೊತೆ ಇದು ಕನೆಕ್ಟ್ ಆಗ್ಬಿಡುತ್ತೆ, ಕಂಪ್ಲೀಟ್ಲಿ ಬೋಲ್ಟ್ ಆಗುತ್ತೆ, ಇಲ್ಲಿ ಫಿಕ್ಸೆಡ್ ಆಗ್ಬಿಡುತ್ತೆ. ಓಕೆ, ಅದರ್ವೈಸ್ ವೆಲ್ಡ್ ಮಾಡ್ಬೋದು. ವೆಲ್ಡ್ ಮಾಡಂಗಿದ್ರೆ ಇಲ್ಲಿ ವೆಲ್ಡ್ ಮಾಡಬೇಕು. ಇಟ್ಸ್ ಅ ಬಟ್ ವೆಲ್ಡ್. ಅಂಡ್ ಈ ಕಡೆನೂ ವೆಲ್ಡ್ ಮಾಡಬೇಕು. ಸರಿ, ಏನು ಸ್ಟಕ್ ಆಗಿ. ಓಕೆ, ಈ ಕಡೆನೂ ವೆಲ್ಡ್ ಮಾಡಬೇಕು. ಸೊ ಇದು ಫಿಲ್ಲೆಟ್ ವೆಲ್ಡ್.
Hello? Sir? Sir, can you hear me? Sir? Ma'am, yes, ma'am, yes, ma'am. Some I network. think you went some there is some disconnection Yes, from your side. yes, ma'am. Yes, ma'am. Network issue. I closed the meeting and rejoined, ma'am. Okay. Just You now start. you Ma'am. just Yes, now ma'am. it got Yes, disconnected. yes, ma'am. Just now only 1 minute before. Okay. Hmm. ಸೊ ಈ ತರ ನೀವು ಬಟ್ ವೆಲ್ಡಿಂಗ್ ಮಾಡಂಗಿದ್ರೆ ಈ ಕಡೆ ಇಲ್ಲಿ ಕನೆಕ್ಟ್ ಮಾಡ್ಬೇಕು ಬಟ್ ವೆಲ್ಡ್ ಇಲ್ಲಿ ಇಲ್ಲಿ ಸೈಡ್ಸ್ ಅಲ್ಲಿ ಬೀಮ್ ನ ಡೆಕ್ ಪ್ಲೇಟ್ ಜೊತೆ ಹಿಂಗ್ ಕನೆಕ್ಟ್ ಮಾಡಿ ಸೊ ಬಟ್ ಫಿಲೆಟ್ ವೆಲ್ಡ್ ಓಕೆ. ಸೊ ಇದು ವೆಲ್ಡಿಂಗ್ ಹೆಂಗ್ ಮಾಡೋದು ಹೆಂಗ ಕನೆಕ್ಷನ್ ಡಿಸೈನ್ ಎಲ್ಲ ಇನ್ನು ಮುಂದೆ ನೋಡೋಣ. ಓಕೆ. ಸೊ ಜಸ್ಟ್ ಎಕ್ಸಾಂಪಲ್ ಈ ತರ ಕನೆಕ್ಟ್ ಮಾಡಬೇಕು. ಓಕೆ. ಸೊ ಬೋಲ್ಟು ಮಾಡ್ಬೋದು ವೆಲ್ಡು ಮಾಡ್ಬೋದು. ಇಟ್ಸ್ ಆಪ್ಷನ್ ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. 2 ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಇದೆ. ಓಕೆ. ಬೋಲ್ಟ್ ಆರ್ ವೆಲ್ಡ್. ಸೊ ಇದು ಬೇಕಾದ್ರೆ ಚೂಸ್ ಮಾಡಿ ಈ ತರ ಕಂಪ್ಲೀಟ್ ಆಗಿ ಕನೆಕ್ಟ್ ಮಾಡಿ ಇಟ್ಸ್ ಫಿಕ್ಸೆಡ್ ಜಾಯಿಂಟ್. ಓಕೆ. ಡೆಕ್ ಪ್ಲೇಟ್ಗೂ ಬೀಮ್ ಇದೆ. ಸೊ ನೆಕ್ಸ್ಟ್ ಬೀಮ್ ಟು ಕಾಲಮ್ ನೋಡೋಣ. ಸೇಮ್ ಫಿಕ್ಸೆಡ್ ಜಾಯಿಂಟ್ ಅಲ್ಲಿ ನೆಕ್ಸ್ಟ್ ಜಾಯಿಂಟ್ RCC and C sections ಅಲ್ಲಿ ಬೀಮ್ ಟು ಕಾಲಮ್. ಸೊ ಇದು ಕಾಲಮ್, ಸಾರಿ ಇದು ಬೀಮ್, ಇದು ಕಾಲಮ್. ಸೊ ಇದು ಬೀಮ್ ರಿಇನ್ಫೋರ್ಸ್ಮೆಂಟ್, ಮೇನ್ ರಿಇನ್ಫೋರ್ಸ್ಮೆಂಟ್, ಅಂಡ್ ಇದು ಸ್ಟಿರಪ್ಸ್, ಬೀಮ್ ಓಡ ಸ್ಟಿರಪ್ಸ್. ಇದು ಕಾಲಮ್ ಮೇನ್ ರಿಇನ್ಫೋರ್ಸ್ಮೆಂಟ್. ಸೊ ಇವಾಗ ಫಿಕ್ಸೆಡ್ ಮಾಡಬೇಕು ಅಂದ್ರೆ RCC ಸ್ಟ್ರಕ್ಚರ್ ಅಲ್ಲಿ ಡೆವಲಪ್ಮೆಂಟ್ ಲೆಂತ್ ಪ್ರೊವೈಡ್ ಮಾಡಬೇಕು. ಓಕೆ. ಸೊ ಫಿಕ್ಸೆಡ್ ಅಂದ್ರೆ ಇಟ್ ಇಸ್ ಆಲ್ವೇಸ್ ಬೈ ಡೆವಲಪ್ಮೆಂಟ್ ಲೆಂತ್. ಸೊ ಇವಾಗ ಬೀಮ್ ಟು ಕಾಲಮ್ ಫಿಕ್ಸೆಡ್ ಮಾಡಬೇಕು ಈ ಫೇಸ್ ಅಲ್ಲಿ ಜಂಕ್ಷನ್ ಅಲ್ಲಿ. ಸೊ ಮೇನ್ ರಿಇನ್ಫೋರ್ಸ್ಮೆಂಟ್ ಆಫ್ ದ ಬೀಮ್ ನ ಕಾಲಮ್ ಒಳಗಡೆ ಇನ್ಸರ್ಟ್ ಮಾಡಬೇಕು ಫಾರ್ ದ ಡೆವಲಪ್ಮೆಂಟ್ ಲೆಂತ್. ಸೊ ಎಲ್ಲ ಮೇನ್ ರಿಇನ್ಫೋರ್ಸ್ಮೆಂಟ್ ಎಷ್ಟು ಮೇನ್ ರಿಇನ್ಫೋರ್ಸ್ಮೆಂಟ್ ಇದೆಯೋ ಅಷ್ಟನ್ನು ಕಾಲಮ್ ಒಳಗೆ ಇನ್ಸರ್ಟ್ ಮಾಡಬೇಕು. ಓಕೆ. ಸೊ ಫಾರ್ ದಿ ಡೆವಲಪ್ಮೆಂಟ್ ಲೆಂತ್. ಸೊ ಡೆವಲಪ್ಮೆಂಟ್ ಲೆಂತ್ ಜನರಲಿ 50 ಟೈಮ್ಸ್ ದ ಡಯಾಮೀಟರ್ ಆಫ್ ದ ಬಾರ್ ತಗೋತೀವಿ. ಓಕೆ. ಸೊ 50 ಟೈಮ್ಸ್ ದ ಡಯಾಮೀಟರ್ ಆಫ್ ದಿ ಮೇನ್ ರಿಇನ್ಫೋರ್ಸ್ಮೆಂಟ್ ಆಫ್ ಬೀಮ್. ಸೊ ಬೀಮ್ ರಿಇನ್ಫೋರ್ಸ್ಮೆಂಟ್ ಇನ್ಸರ್ಟ್ ಮಾಡ್ತೀವಿ. ಸೊ ಬೀಮ್ ರಿಇನ್ಫೋರ್ಸ್ಮೆಂಟ್ 25 mm ಡಯಾಮೀಟರ್ ಪ್ರೊವೈಡ್ ಮಾಡಿದ್ರೆ ಆ ಡಯಾಮೀಟರ್ ತಗೋಬೇಕು. ಸೊ ಯಾವ ರಿಇನ್ಫೋರ್ಸ್ಮೆಂಟ್ ನ ಇನ್ಸರ್ಟ್ ಮಾಡ್ತಿರೋ ಒಳಗಡೆ ಆ ರಿಇನ್ಫೋರ್ಸ್ಮೆಂಟ್ ಓಡ ಡಯಾಮೀಟರ್ ತಗೋಬೇಕು. ಈ ಕ್ಯಾಲ್ಕುಲೇಷನ್ 50 ಟೈಮ್ಸ್ ಡಯಾಮೀಟರ್ ತಗೋಬೇಕು. ಓಕೆ. ಸೊ ಇದರಲ್ಲಿ ಬೀಮೇ ಕಾಲಮ್ ಜೊತೆ ಫಿಕ್ಸೆಡ್ ಆಗಿದೆ. ಓಕೆ. ಕಾಲಮ್ ಬೀಮ್ ಜೊತೆ ಫಿಕ್ಸೆಡ್ ಆಗಿಲ್ಲ. ಸೊ beam is only always fixed with column and not vice versa. Okay. So ಅದಕ್ಕೆ always ಕಾಲಮ್ ಡಿಸೈನ್ ಅಲ್ಲಿ ಕಾಲಮ್ ಇಸ್ ಅ ಕ್ಯಾಂಟಿಲಿವರ್ ಅಂತ ತಗೋತೀವಿ. ಓಕೆ. ಸೊ ಟಾಪ್ ಅಲ್ಲಿ ಅದು ಬೇರೆ ಮೆಂಬರ್ ಜೊತೆ ಏನು ಕನೆಕ್ಟ್ ಆಗಿಲ್ಲ. ಓಕೆ. ಸೊ ಟಾಪ್ ಅಲ್ಲಿ ಇಟ್ ಇಸ್ ಆಲ್ವೇಸ್ ಫ್ರೀ ಅಂತ ತಗೋತೀವಿ. ಬಾಟಮ್ ಅಲ್ಲಿ ಮಾತ್ರ ಅದು ಫಿಕ್ಸೆಡ್. ಸೊ ಅದಕ್ಕೆ ಯಾವ್ದಾದ್ರು ಲೇಟ್ರಲ್ ಲೋಡ್ಸ್ ಆಕ್ಟ್ ಆಗುತ್ತೆ ಅಂದ್ರೆ ಸೊ ಈ ತರ ಡಿಫ್ಲೆಕ್ಟ್ ಆಗುತ್ತೆ. Okay, so column is not fixed at the top. Okay, it's like cantilever ಅಂತ ತಗೊಂಡು ಡಿಸೈನ್ ಮಾಡೋದು. ಓಕೆ. ಸೊ ಸ್ಟೀಲ್ ಅಲ್ಲಿ ಇರೋ ಡಿಫರೆನ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇಲ್ಲಿ ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಸರ್? Ma'am, no, ma'am. Ma'am, okay, yeah. Hello? Yes, sir. Yeah. Yes, ma'am. Yes, ma'am. Monday, I will not be able to join doubt, ma'am, Monday.
Okay, no problem, sir. We will meet on Wednesday. If someone Yes, ma'am. comes, I will take the class. Otherwise, if no one joins, there won't be a class. Even if someone comes or Okay. take class, I'll record it. Yes, You can watch okay, okay, you do it. Yeah, I gave you information, ma'am. Okay, sir. Okay. Okay. Anyhow, we'll meet on Wednesday, sir. Okay, ma'am. Okay. Thank you, sir. Okay. Until Okay, here, thank you so much. can Yes, practice ma'am. that. You can revise. If you have any doubts, you can ask in the next class. Yes, ma'am. Okay, ma'am. Okay. Thank Thank you, you, ma'am. sir. Thank you.